ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳಾ ಚೇತನ್. ಸೊ ಯೂಶ್ವಲಿ ಮನೇಲೇ ಕುಂತು 10 ನಿಮಿಷ ವರ್ಕೌಟ್ ಮಾಡೋ ಅಂಥ ಕೆಲವು ವಿಡಿಯೋಸ್ನ ನಾನಿಲ್ಲಿ ತೋರಿಸ್ತೀನಿ. ಸ್ಪೆಷಲಿ ನೀವು ಕುಂತು ಮಾಡೋ ಅಂಥದ್ದು. ಇದಕ್ಕೆ ಯೋಗ ಮ್ಯಾಟೇ ಇರಬೇಕು ಅಂತ ಏನಿಲ್ಲ. ಜಸ್ಟ್ ನೀವು ಒಂದು ಕಾರ್ಪೆಟ್ ಮೇಲೆ ಕೂತ್ಕೊಂಡು ಕೂಡ ಆರಾಮ್ಸೆ ಮಾಡ್ಬೋದು. ಸೊ ಫಸ್ಟು ನೀವು ನಿಮಗೆ ಕಂಫರ್ಟಬಲ್ ಆಗಿರೋವಂಥ ಪೊಸಿಷನಲ್ಲಿ ಕೂತ್ಕೊಂಡು ಬ್ಯಾಕ್ ಸ್ಟ್ರೈಟ್ ಇರಲಿ. ಸೊ ನೆಕ್ ರೊಟೇಷನಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು 5 ಫಾರ್ವರ್ಡು ಮತ್ತು 5 ಬ್ಯಾಕ್ವರ್ಡ್ಸ್ ಅಂದರೆ ರಿವರ್ಸ್. ಸ್ಲೋ ಆಗಿ ಮಾಡಿ. ಆದಷ್ಟು ತುಂಬ ಫಾಸ್ಟ್ ಮಾಡಬಾರ್ದು, ಕುತ್ತಿಗೆ ನೋವು ಬರುತ್ತೆ. ಆದಷ್ಟು ಸ್ಲೋ ಆಗಿ ಮಾಡಿ. ಸೊ ನೆಕ್ಸ್ಟ್ ವೇರಿಯೇಷನ್ ನಾವು ಮಾಡೋದು ಹೆಡ್ನ ಅಪ್ ಮತ್ತು ಡೌನ್ ಮೂವ್ ಮಾಡೋದು. ಸೊ ಅಪ್ ಮಾಡಿದಾಗ ಇನ್ಹೇಲ್ ಮಾಡಬೇಕಂದ್ರೆ ಉಸಿರನ್ನ ಒಳಗಡೆ ತಗೊಳ್ಬೇಕು. ಅದೇ ಚಿನ್ ಡೌನ್ ಮಾಡಿದಾಗ ಉಸಿರನ್ನ ಹೊರಗಡೆ ಬಿಡಬೇಕು. ಸೊ ಇದೇ ರೀತಿ ಸ್ಲೋ ಆಗಿ 5 ಟೈಮ್ಸ್ ಮಾಡಿ. ಸೊ ಲೈಕ್ ತುಂಬ ರಿಲ್ಯಾಕ್ಸಾಗಿ ಮಾಡಬೇಕು. ಉಸಿರಾಟ ನೀಟಾಗಿರಬೇಕು. ತಲೆ ಮೇಲೆ ಎತ್ತಿದಾಗ ಉಸಿರು ಒಳಗಡೆ ಇಳ್ಕೋಬೇಕು. ಈ ಕೆಳಗಡೆ ಬಗ್ಗಿಸಿದಾಗ ಉಸಿರನ್ನ ಹೊರಗಡೆ ಬಿಡಬೇಕು. ಸೊ ಇದಾದ ನಂತರ ಯೂಶಲಿ ಡಬಲ್ ಚಿನ್ ಇರೋರು ಈ ಎಕ್ಸಸೈಸ್ ಮಾಡ್ತಾರೆ. ಸೊ ಕುತ್ತಿಗೆನ ಮೇಲೆ ಎತ್ಬಿಟ್ಟು ಈ ರೀತಿ ಬಾಯಿಂದ ಹೀಗೆ ಪ್ರೆಷರ್ ಹಾಕೋದು. ಈ ಡಬಲ್ ಚಿನ್ನು ಮತ್ತು ಥೈರಾಯ್ಡ್ ಇರೋರಿಗೆಲ್ಲ ತುಂಬ ಬೆಸ್ಟ್ ಎಕ್ಸಸೈಸ್ ಇದು. ಸೊ ಇದನ್ನು ನಾವಿಬ್ಬರು ಮಾಡ್ತೀವಿ. ಸೊ ಇದಾದ ನಂತರ ನೆಕ್ಕನ್ನು ಸೈಡ್ ಟು ಸೈಡ್ ಸ್ಟ್ರೆಚ್ ಮಾಡೋದು. ಇದು ನಾವು ಇವಾಗ ಕುತ್ತಿಗೆನ ಮೇಲೆ ಎತ್ಬಿಟ್ಟು ಸ್ಟ್ರೆಚ್ ಮಾಡಿದ್ದು ಒಂದಾದರೆ, ಕುತ್ತಿಗೆ ಸೈಡ್ ಪಾರ್ಟಲ್ಲಿರೋಂಥ ಎಕ್ಸೆಸ್ ಫ್ಯಾಟ್ಗೆ ಈ ಸೈಡ್ ಟು ಸೈಡ್ ನೆಕ್ ಸ್ಟ್ರೆಚಸ್ಸು ತುಂಬ ಇಂಪಾರ್ಟೆಂಟು. ಸೊ ಇದನ್ನು ಕೂಡ 5 ಟೈಮ್ಸ್ ಮಾಡಿ. ಆದಷ್ಟು ಸ್ಲೋ ಆಗಿ ಮಾಡಿ. ಬ್ರೀತಿಂಗ್ ಚೆನ್ನಾಗಿರಬೇಕು, ಕಂಫರ್ಟಬಲ್ ಇರಬೇಕು. ತುಂಬ ಅರ್ಜೆಂಟ್ ಮಾಡಬೇಡಿ. ತುಂಬ ರಿಲ್ಯಾಕ್ಸ್ಡಾಗಿ ಕೂತ್ಕೊಳ್ಳಿ. ಮತ್ತು ತುಂಬ ಬೆಂಡಾಗಿ ಕೂತ್ಕೋಬೇಡಿ ಅಥವಾ ತುಂಬ ಫುಲ್ ಸ್ಟ್ರೈಟಾಗೇ ಕೂತ್ಕೊಳ್ತೀನಿ ಅಂತ ಕೂಡ ಏನಿಲ್ಲ. ನಿಮ್ಮದು ಕಂಫರ್ಟಬಲ್ ಪೊಸಿಷನ್ ಆಗಿ ನೀವು ಕೂತ್ಕೊಳ್ಳಿ. ನೆಕ್ಸ್ಟ್ ಸ್ಟ್ರೆಚಸ್ ಬಂದುಬಿಟ್ಟು ನಿಮ್ಮ ಎರಡೂ ಕೈನ ಈ ರೀತಿ ಉಲ್ಟಾ ಇಟ್ಕೊಂಡು ಫುಲ್ ಕೈ ಮೇಲೆ ಸ್ಟ್ರೆಚ್ ಮಾಡಿ. ಆವಾಗ ಉಸಿರನ್ನ ಒಳಗಡೆ ತಗೊಳ್ಬೇಕು. ಸೊ ಅದೇ ರೀತಿ ಡೌನ್ ಬಂದಾಗ ಉಸಿರನ್ನ ಹೊರಗಡೆ ಬಿಡಬೇಕು. ಮೇಲೆ ಎಳ್ಕೊಂಡಾಗ ಹೊಟ್ಟೆ ಭಾಗ ಸ್ಟ್ರೆಚ್ ಆಗುತ್ತೆ. ಫುಲ್ ಡೌನ್ ಬಂದಾಗ ಬೆನ್ನಿನ ಭಾಗ ಸ್ಟ್ರೆಚ್ ಆಗುತ್ತೆ. ಇದನ್ನು ಕೂಡ ಸ್ಲೋ ಆಗಿ 5 ಟೈಮ್ಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಸ್ಟ್ರೆಚಸ್ ಬಂದುಬಿಟ್ಟು ನಿಮ್ಮ ಅಪ್ಪರ್ ಬ್ಯಾಕ್ಗೆ. ಸ್ಲೋ ಆಗಿ ಒಂದು ಕೈನ ಹಿಂದೆ ಬಿಟ್ಟು ಇನ್ನೊಂದು ಕೈಯಿಂದ ನಿಮ್ಮ ನೀನ ಟಚ್ ಮಾಡಬೇಕು. ಸೊ ಜಸ್ಟ್ ಬ್ರೀತಿಂಗ್ ಚೆನ್ನಾಗಿರಬೇಕು. ಇನ್ಹೇಲ್ ಚೆನ್ನಾಗಿ ಮಾಡಿ. ರಿವರ್ಸ್ ಬಂದಾಗ ಎಕ್ಸೇಲ್ ಮಾಡಿ. ಅದಾದ ನಂತರ ಹಿಂದೆ ತಿರುಗಿದಾಗ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ಮೆಲ್ಲ ಹಿಂದೆ ಬರ್ತು ಉಸಿರನ್ನ ಬಿಡಿ. ಸ್ಲೋ ಆಗಿ ಮಾಡಿ. ತುಂಬ ಹರಿಬರಿ ಮಾಡಬೇಡಿ. ಇದನ್ನು ಕೂಡ ಒಂದು 3 ಟೈಮ್ಸ್ ಮಾಡಿದ್ರೆ ಸಾಕು. ಯೂಶಲಿ ಬ್ಯಾಕ್ ಪೇಯ್ನ್ ಬರಲ್ಲ ಈ ಎಕ್ಸಸೈಸ್ ಮಾಡೋದ್ರಿಂದ. ಸೊ ಹಾಗಾಗಿ ಇದನ್ನು ನೀವು ಒಂದು 2 to 3 ಟೈಮ್ಸ್ ಮಿನಿಮಮ್ ಮಾಡಿ. ಯಾವುದೇ ಎಕ್ಸಸೈಸ್ ಆದಮೇಲೂ ಕೂಡ ಇದು ಬೆಸ್ಟ್ ಸ್ಟ್ರೆಚ್ ಅಂತ ಹೇಳ್ಬೋದು. ಸೊ ಈಗ ಆಲ್ಮೋಸ್ಟ್ 5 ಮಿನಿಟ್ಸಿಂದ ಒಂದೇ ಲೆಗ್ಗಲ್ಲಿ ನಾವು ಕೂತ್ಕೊಂಡಿದ್ದೀವಲ್ವಾ. ಸೊ ಈ ಕಾಲು ರೊಟೇಷನ್ ಚೇಂಜ್ ಮಾಡಿ. ಅಂದರೆ ನಿಮ್ಮದು ಒಂದು ಕಾಲು ಸ್ಟ್ರೆಚ್ ಆಗ್ತಿರುತ್ತಾ, ಇನ್ನೊಂದು ಕಾಲು ಫುಲ್ಲು ಫ್ರೀ ಆಗಿರುತ್ತಲ್ಲ, ಅದನ್ನು ನೀವು ಉಲ್ಟಾ ಮಾಡ್ಕೊಳ್ಳಿ. ಅಂದರೆ ಚಕ್ಕುಬೆಲ್ ಹಾಕ್ಕೊಂಡಾಗ ಕಾಲು ಚೇಂಜ್ ಮಾಡೋದು ಅಂತ ಹೇಳ್ತೀವಿ. ಸೊ ಇದಾದ ನಂತರ ಯೂಶಲಿ ನಾವು ನಿಂತ್ಕೊಂಡಿದ್ದಾಗ ಹಿಪ್ ರೊಟೇಷನ್ ಅಂತ ಮಾಡ್ತೀವಿ.
ಸೊ ಕೂತ್ಕೊಂಡಿದ್ದಾಗೂ ಕೂಡ ಈ ರೀತಿ ಅಪ್ಪರ್ ಬಾಡಿನ ಫಾರ್ವರ್ಡ್ ಆಗಿ ಸ್ಲೋ ಆಗಿ ರೊಟೇಟ್ ಮಾಡಬೇಕು. ಸೊ ಕೈಯನ್ನು ಯಾವಾಗೂ ನೀ ಮೇಲೆ ಇಟ್ಕೊಂಡಿರಬೇಕು. ಮೊಣಕಾಲು ಮೇಲೆ ಇಟ್ಕೊಂಡು ಸ್ಲೋ ಆಗಿ ನೀವು ಈ ರೀತಿ ರೊಟೇಟ್ ಮಾಡ್ಬೋದು. ಸೊ ಯೂಶಲಿ ನಿಂತ್ಕೊಂಡಿದ್ದಾಗ ಕೈಯನ್ನು ಸೊಂಟದ ಮೇಲೆ ಇಟ್ಕೊಂಡು ಮಾಡ್ತೀವಿ. ಸೊ ಕೂತ್ಕೊಂಡಿದ್ದಾಗ ಈ ರೀತಿ ಸ್ಲೋ ಆಗಿ ಸ್ಟ್ರೆಚಸ್ ಮಾಡ್ತೀವಿ. ಸೊ ಬ್ರೀತಿಂಗ್ ನೀಟಾಗಿರಲಿ. ಸೊ ಕೂಲಾಗಿರಿ, ಆದಷ್ಟು ಕೂಲಾಗಿರಿ. ಸೊ ಇದೇ ರೀತಿ 5 ಫಾರ್ವರ್ಡ್ ಆಯ್ತಲ್ಲ, ಮತ್ತೆ 5 ಬ್ಯಾಕ್ವರ್ಡ್ಸ್ ಮಾಡಬೇಕು. ಈಗ ನೆಕ್ಸ್ಟು ಸೈಡ್ ಸ್ಟ್ರೆಚ್. ಒಂದು ಕಾಲನ್ನು ಆಚೆ ಇಟ್ಟು ಇನ್ನೊಂದು ಕಾಲನ್ನು ನಮ್ಮ ಹಿಪ್ ಸೈಡ್ಗೆ ಫಾರ್ವರ್ಡ್ ಮಾಡಿಕೊಂಡು ಸೈಡ್ ಸ್ಟ್ರೆಚ್ ಮಾಡಬೇಕು. ಸೊ ಯೂಶಲಿ ಕಾಲು ಸ್ಟ್ರೈಟೇ ಇರಬೇಕು ಅಂತ ಇಲ್ಲ, ನೀವು ಬೆಂಡ್ ಆದರೂ ಓಕೆ, ನಿಮಗೆ ಕಂಫರ್ಟಬಲ್ ಪೊಸಿಷನ್ನು. ಫುಲ್ ಕಾಲು ನೋವು ಮಾಡಿಕೊಂಡು ಮಾಡಬೇಡಿ, ಏಕೆಂದರೆ ಲೈಕ್ ಮದರ್ಸ್ ಎಲ್ಲ ಸೊ ಬಾಡಿ ಸ್ಟ್ರೆಚ್ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ. ಸ್ಲೋ ಮಾಡ್ತಾ ಮಾಡ್ತಾ ನಿಮಗೆ ಈಸಿ ಆಗುತ್ತೆ. ಸೊ ಇದೇ ರೀತಿ ಎರಡೂ ಕಡೆ ಒಂದು 2 ಟೈಮ್ಸ್ ಮಾಡಿದ್ರೆ ಸಾಕು. ಸೊ ತುಂಬ ಈಸಿಯಾಗಿ ಮಾಡ್ಬೋದು. ಆದಷ್ಟು ರಿಲ್ಯಾಕ್ಸ್ಡ್ ಆಗಿ ಮಾಡಿ. ಸ್ಪೆಷಲಿ ಈ ಸ್ಟ್ರೆಚ್ ಮಾಡೋದ್ರಿಂದ ನಿಮಗೆ ಹಿಪ್ ಸ್ಟ್ರೆಚ್ ಆಗುತ್ತೆ, ಲೆಗ್ ಸ್ಟ್ರೆಚ್ ಆಗುತ್ತೆ, ಹ್ಯಾಂಡ್ ಸ್ಟ್ರೆಚ್ ಆಗುತ್ತೆ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಅಪ್ಪರ್ ಬಾಡಿ ಸ್ಟ್ರೆಚ್ ಆಗುತ್ತೆ. ನೆಕ್ಸ್ಟ್ ಸ್ಟ್ರೆಚ್ ಬಂದುಬಿಟ್ಟು ಸ್ಲೋ ಆಗಿ ಮುಂದಕ್ಕೆ ಟರ್ನ್ ಆಗಿ ಒಂದು ಕಾಲು ಹಿಪ್ಪು ಪಾರ್ಟ್ ಹತ್ರ ಇರಬೇಕು, ಇನ್ನೊಂದು ಕಾಲು ಹಿಂದಕ್ಕಿರಬೇಕು. ಸೊ ಹಾಗೆ ಸ್ಲೋ ಆಗಿ ಸ್ಟ್ರೆಚ್ ಆಗಿ, ಇನ್ ಕೇಸ್ ನಿಮ್ಮದು ಫೋರ್ ಹೆಡ್ಡು ಮ್ಯಾಟ್ಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡೋಕ್ಕಾದರೆ ಮಾಡಿ, ಇಲ್ಲಾಂದರೆ ಜಸ್ಟು ಸ್ಟ್ರೈಟಾಗೇ ಇರಿ. ಸೊ ಈ ರೀತಿ ಎರಡೂ ಕಾಲಿಂದ ಒಂದೊಂದು ಸ್ಟ್ರೆಚ್ ಮಾಡಬೇಕು. ಆದಷ್ಟು ಸ್ಲೋ ಆಗಿ ಬ್ಯಾಕ್ ಬರಬೇಕು, ಸಡನ್ನಾಗಿ ಎದ್ದೇಳಬಾರ್ದು, ಲೆಗ್ ಇಂಜುರಿ ಆಗಿಬಿಡುತ್ತೆ. ತುಂಬ ಸ್ಲೋ ಆಗಿ ಮಾಡಿ, ಯಾಕೆಂದರೆ ಇದು ಸ್ಟ್ರೆಚ್ ಬಾಡಿ ರಿಲ್ಯಾಕ್ಸ್ ಆಗೋದಕ್ಕೆ ಮಾಡೋದು. ಒಂದು ಕಾಲನ್ನು ಹಿಂದಕ್ಕಿಡಿ, ಇನ್ನೊಂದು ಕಾಲು ಮಿಡಲ್ ಪಾರ್ಟ್ ಹತ್ರ ಇಡಿ, ಸ್ಲೋ ಆಗಿ ಸ್ಟ್ರೆಚ್ ಮಾಡಿ, ಫೋರ್ ಹೆಡನ್ನು ಮ್ಯಾಟ್ಗೆ ಟಚ್ ಮಾಡಿ, ಆದಷ್ಟು ಸ್ಲೋ ಆಗಿ ಮಾಡಿ. ಇದಾದ ನಂತರ ಒಂದು 4 to 5 ಮಿನಿಟ್ಸ್ ಬಟರ್ಫ್ಲೈ ಸ್ಟ್ರೆಚಸ್ ಮಾಡಿ. ತುಂಬ ಒಳ್ಳೆಯದು ಹಿಪ್ ರೊಟೇಷನ್ಗೆ ಮತ್ತು ಬಾಡಿ ಸ್ಟ್ರೆಚ್ ಆಗೋದಕ್ಕೆ.
ಇದಾದ ನಂತರ ಕಾಲನ್ನು ಸೇಮ್ ಪೊಸಿಷನಲ್ಲಿಟ್ಟು ಬ್ಯಾಕ್ ಸ್ಟ್ರೆಚ್ಚು ಹಾಗೆ ಫ್ರಂಟ್ ಸ್ಟ್ರೆಚ್ ಮಾಡಿ. ಸೊ ಇದನ್ನು ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮ ಸ್ಟ್ರೆಚಸ್ ಕಂಪ್ಲೀಟ್ ಆಗುತ್ತೆ. ಸ್ಲೋಯಿಂದ ಹೆವಿ ವೆಯ್ಟ್ ಇದೆ, ನೀ ಪೇಯ್ನ್ ಇದೆ, ನನಗೆ ವರ್ಕೌಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ನೀವು ಈ ರೀತಿಯ ಸ್ಟ್ರೆಚಸ್ನ ಮಾಡ್ತಾ ಸ್ಟಾರ್ಟ್ ಮಾಡ್ಬೋದು. ಸೊ ಬಾಡಿ ಕೂಡ ಸ್ಟ್ರೆಚ್ ಆಗುತ್ತೆ ಮತ್ತು ನಿಮ್ಮ ಬಾಡಿನ ಹೆವಿಯಾಗಿ ಮೂವ್ ಮಾಡಲ್ಲ. ಹಾಗಾಗಿ ನಿಮಗೆ ನೀ ಪೇಯ್ನು, ಸೊಂಟ ನೋವು ಎಲ್ಲ ಬರಲ್ಲ. ಇನ್ ಕೇಸ್ ನಿಮ್ಗೆ ಆ ಥರ ಇದ್ದರೆ ಈ ರೀತಿ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ರಿಲೀಫ್ ಸಿಗುತ್ತೆ. ಸೊ ಯೂಶಲಿ ನಾವು ಇದನ್ನು ತುಂಬ ದಿನದಿಂದ ಫಾಲೋ ಮಾಡಿ ಬೆಸ್ಟ್ ಅನಿಸಿದ್ರಿಂದ ನಾವು ನಿಮಗೆ ಶೇರ್ ಮಾಡ್ತಿದ್ದೀವಿ. ಸೊ ಈಗ ಮತ್ತೊಮ್ಮೆ ಲಾಸ್ಟ್ ಫೈನಲ್ ಆಗಿ ಒಂದು ಸ್ಟ್ರೆಚ್ ಕೊಟ್ಬಿಟ್ಟು ನಮ್ಮ ವರ್ಕೌಟ್ನ ಮುಗಿಸ್ತಾ ಇದ್ದೀವಿ. ಸೊ ಯೂಶಲಿ ಒಂದು ಕಾಲನ್ನು ಹಿಪ್ ಸೈಡ್ಗಿಟ್ಟು ಇನ್ನೊಂದು ಕಾಲು ನೀ ಹತ್ರ ಇಟ್ಟು ಒಂದು ಕೈಯಿಂದ ಹಿಂದೆ ಟರ್ನ್ ಆಗಬೇಕು. ಸೊ ಆದಷ್ಟು ಹಿಂದಕ್ಕೆ ನೋಡಿ. ಸೊ ಇದೇ ರೀತಿ ಪಕ್ಕದ ಕಾಲನ್ನು ಕೂಡ ಮಾಡಬೇಕು. ಆದಷ್ಟು ಸ್ಲೋ ಆಗಿ ಮಾಡಿ ನೋಡ್ಕೊಳ್ಳಿ. ನಾವು ಕಾಲನ್ನು ಹೇಗೆ ಚೇಂಜ್ ಮಾಡಿ ಕೈಯನ್ನು ಹೇಗಿಟ್ಟು ಮಾಡ್ತೀವಿ ಅಂತ ಕೂಡ ತೋರಿಸ್ತಿದ್ದೀವಿ. ಸೊ ಕಾಲಿಂದ ಹೊರಗಡೆ ಇಡಬಾರ್ದು, ನೀ ಹತ್ರನೇ ಇಡಬೇಕು. ಹಾಗಿಟ್ಟು ಹಿಂದಕ್ಕೆ ಕಂಪ್ಲೀಟ್ ಟರ್ನ್ ಆಗಿ ಸ್ಟ್ರೆಚ್ ಮಾಡೋದು. ಸೊ ತುಂಬ ಈಸಿಯಾಗಿರುತ್ತೆ. ಸೊ ಆದಷ್ಟು ಸ್ಲೋ ಆಗಿ ಮಾಡಿ. ಸೊ ನಾನು ಇದನ್ನು ಲೈಕ್ ಆರ್ಟ್ ಆಫ್ ಲಿವಿಂಗ್ ಕ್ಲಾಸ್ ಸೇರಿಕೊಂಡಿದ್ದೆ, ಹಾಗೆ ಸಾತ್ವಿಕ್ ಕ್ಲಾಸ್ ಸೇರಿಕೊಂಡಿದ್ದೆ, ಹಾಗೆ PT ತೊಗೊಂಡಿದ್ದೆ. ಸೊ ಈ ಎಲ್ಲದನ್ನು ಸೇರಿ ಬ್ಲೆಂಡ್ ಮಾಡಿ ನಮಗೆ ಕನ್ವೀನಿಯೆಂಟ್ ಆಗಿರೋವಂಥ ವರ್ಕೌಟ್ನ ನಾವು ರೆಗ್ಯುಲರಾಗಿ ಮಾಡ್ತಿದ್ದೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.